ಗಣಪತಿ ಸಿದ್ಧಿವಿನಾಯಕ, ಜಲಗಂಡೇಶ್ವರ ಸ್ವಾಮಿ ಅಂತ. ಅಂದರೆ ಕೆಲವೊಬ್ಬರಿಗೆ ಜಲಗಂಡ ದೋಷ ಇರುತ್ತಲ್ಲ, ಅವರು ಈ ಟೆಂಪಲ್ಗೆ ಬಂದರೆ ಸಾಲ್ವ್ ಆಗುತ್ತೆ ಅಂತಲೂ ಹೇಳ್ತಾರೆ. ಹೆವಿ ಸುಡ್ತಾ ಉಂಟು. ಪಾರ್ವತಿ ಏನು ಮಾಡ್ತಾರೆ ಅಂದರೆ ಒಬ್ಬನೇ ಅಡುಗೆ ಮಾಡಬೇಕು ಅಂತ ಏನೋ ಹೇಳಿದಾಗ ಮುರುಗನ್ ಅಂತ ಮಾಡ್ತಾರೆ. ಆಲ್ಮೋಸ್ಟ್ ನಮಗೆ ಎಂಟ್ರಿ ಫೀಸ್ ಕೊಟ್ಟು ಸಾಕಿಡ್ದು ಇದೆ ಆಯಿತಾ. ಇಲ್ಲೋ ಏನೋ ಕೌಂಟ್ರ್ ಹತ್ರ ಕೇಳೇಬಿಟ್ವಿ ನಾವು ಬಾಯ್ಬಿಟ್ಟೆ ಎಂಟ್ರಿ ಫೀಸ್ ಇದೆಯಾ ಅಂತ. ಗೈಸ್ ಫೈನಲಿ ವಿ ಆರ್ ಅಟ್ ಮುರುಗನ್ ಟೆಂಪಲ್. ಎಲ್ಲರಿಗೂ ಚಾನಲ್ಗೆ ಸ್ವಾಗತ. ಇವಾಗ ನಾವು ಮುರುಗನ್ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಆಯಿತಾ. ಮುರುಗನ್ ಟೆಂಪಲಲ್ಲಿ ದರ್ಶನ ಮಾಡಿಕೊಂಡೆ ಅದಾದಮೇಲೆ ಅಲ್ಲಿಂದ ನಾವು ಕೊಣ್ಣೂರು ಅಂತ ಗೊತ್ತಿಲ್ಲ, ಸರಿ ಪ್ರೊನೌನ್ಸಿಯೇಷನ್ ಬರ್ತಾ ಇಲ್ಲ, ಚೂರು ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲಿ ಚಿಕ್ಕದು ಹೋಟ್ಲು ನೋಡಿದ್ರು ದಾನಿಶು, ಹಂಗೆ ನಾಷ್ಟ ಮಾಡಿ ಮತ್ತೆ ಸಿಗ್ತೀನಿ. ಗೈಸ್ ಫೈನಲಿ ವಿ ಆರ್ ಅಟ್ ಮುರುಗನ್ ಟೆಂಪಲ್. ಗಾಡಿನ ನೆರಳಿ ಹಾಕಿದ್ವಿ. ಓಕೆ ಗೈಸ್, ಇವಾಗ ಮುರುಗನ್ ಟೆಂಪಲ್ ಬಂದ್ವಿ. ಇಲ್ಲಿಂದ ದರ್ಶನ ಮಾಡಿಕೊಂಡೆ ಅದಾದಮೇಲೆ ಇಲ್ಲಿಂದ ಕೊಣ್ಣೂರು ಹೋಗ್ತೀವಿ. ಆಲ್ಮೋಸ್ಟ್ ನಮಗೆ ಎಂಟ್ರಿ ಫೀಸ್ ಕೊಟ್ಟು ಸಾಕಿಡ್ದು ಇದೆ ಆಯಿತಾ. ಇಲ್ಲೋ ಏನೋ ಕೌಂಟ್ರ್ ಹತ್ರ ಕೇಳೇಬಿಟ್ವಿ ನಾವು ಬಾಯ್ಬಿಟ್ಟೆ ಎಂಟ್ರಿ ಫೀಸ್ ಇದೆಯಾ ಅಂತ. ಆಲ್ಮೋಸ್ಟ್ ಎಂಟ್ರಿ ಫೀಸೇ 1000+ ಹೋಗಿದೆ ಅಂತ ನನ್ನ ಅನಿಸಿಕೆ. ಹತ್ರ ಅಷ್ಟು ತಲುಪಿದೆ, 500+. ಹಾಂ 500+. ಅದು ಅದು ಕೊಟ್ಟು ಸಾಕಿಡ್ದೋಗಿದೆ. ಇದಕ್ಕೆ ಕಂಪೇರ್ ಮಾಡಿದ್ರೆ ನಮ್ಮ ಕರ್ನಾಟಕದಲ್ಲೂ ಇವಾಗ ಸ್ಟಾರ್ಟ್ ಆಯ್ತಿದೆ ನಾನು ನೋಡ್ದಂಗೆ. ಮೆಟ್ಲು ಹತ್ತಾ ಇದ್ದೀವಿ ಗೈಸ್. ಆ್ಯಕ್ಚುಲಿ ಮುರುಗನ್ ಬಂದು ಶಿವನ ಪುತ್ರ ಅನಿಸುತ್ತೆ. ಹೆಂಗೆ ಅಂದರೆ ನೀರಲ್ಲಿ 6 ಭಾಗ ಆಗಿ ಏನೋ ಹಾಕಿ ಮಾಡಿರ್ತಾರೆ ಅವ್ರನ್ನ. ಪಾರ್ವತಿ ಏನು ಮಾಡ್ತಾರೆ ಅಂದರೆ ಒಬ್ಬನೇ ಅಡುಗೆ ಮಾಡಬೇಕು ಅಂತ ಏನೋ ಹೇಳಿದಾಗ ಮುರುಗನ್ ಅಂತ ಮಾಡ್ತಾರೆ. ಆ್ಯಂಡ್ ಮುರುಗನ್ನ ನೀವು ಫಾದರ್ ಆಫ್ ವಾರ್ ಅಂತಲೂ ಕರೀತಾರೆ. ಅವರು ಮಾಡಿದ ವಾರಲ್ಲೆಲ್ಲ ಗೆಲ್ಲುತ್ತೆ, ಹಾಗಾಗಿ ಫಾದರ್ ಆಫ್ ಗಾಡ್ ಅಲ್ಲ ಸರಿ ವಾರ್ ಅಂತ ಕರೀತಾರೆ. ಆಲ್ಮೋಸ್ಟ್ ಇಲ್ಲಿ ಚಿಕ್ಕ ಟೆಂಪಲ್ಸ್ ಇದೆ, ಬರೀ ಮುರುಗನ್ ಟೆಂಪಲ್ ಅಂತಲ್ಲ, ಬೇರೆ ಬೇರೆ ಟೆಂಪಲ್ಸ್ ಇದೆ ಇಲ್ಲಿ ನೋಡ್ಬೋದು. ಜಲಗಂಡೇಶ್ವರ ಸ್ವಾಮಿ ಅಂತ. ಅಂದರೆ ಕೆಲವೊಬ್ಬರಿಗೆ ಜಲಗಂಡ ದೋಷ ಇರುತ್ತಲ್ಲ, ಅವರು ಈ ಟೆಂಪಲ್ಗೆ ಬಂದರೆ ಸಾಲ್ವ್ ಆಗುತ್ತೆ ಅಂತಲೂ ಹೇಳ್ತಾರೆ. ಸುಮಾರು ಒಳ್ಳೆ ಪವರ್ಫುಲ್ ದೇವರು ಇದು. ಊಟಿ ಸೈಡ್ ಬಂದಾಗ ವಿಸಿಟ್ ಮಾಡಿ ಹೋಗಿ, ತುಂಬ ಚೆನ್ನಾಗಿದೆ. ಓಕೆ, ಎಲ್ಲ ಟೆಂಪಲೆಲ್ಲ ರೌಂಡ್ ಹಾಕ್ಕೊಂಡೆ. ಕ್ಲೈಮೇಟ್ ಮಾತ್ರ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇಲ್ಲೆಲ್ಲ ಹೋಗ್ಬೋದು ಅನಿಸುತ್ತೆ ರೀ, ನೋಡೋಣ. ಇಲ್ಲಿ ಹೋಗಿ ಆ ಕಡೆ ಬರುತ್ತೆ. ಇಲ್ಲೊಂದು ಟೆಂಪಲ್ ಇದೆಯಾ, ಇದು ನೋಡಲೇ ಇಲ್ಲ ನಾನು. ಇಲ್ಲೊಂದು ಟೆಂಪಲ್ ಇದೆ, ಗಣಪತಿ ಸಿದ್ಧಿವಿನಾಯಕ. ಚಿಕ್ಕ ಪುಟ್ಟ ಟೆಂಪಲ್ಗಳು ಸುಮಾರು ಇದ್ದಾವೆ. ಇದು ನೋಡಿದ್ವಿ ಜಲಗಂಡೇಶ್ವರ. ಓಕೆ, ಇವಾಗ ಕೆಳಗಡೆ ಹೋಗೋಣ. ದಾನೇಶ್ವರ ಆ್ಯಕ್ಚುಲಿ ಕೆಳಗಡೆ ನೆರಳಲ್ಲಿ ಇರ್ತೀನಿ ಅಂತ ಹೋದರು, ನಾನು ವೀಡಿಯೋಸ್ ತಗೊಂಬರ್ತೀನಿ ಅಂತ ಬಂದೆ. ಇಲ್ಲೂ ಒಂದು ಟೆಂಪಲ್ ಇದೆ ಗೈಸ್. ಸುಮಾರು ಚಿಕ್ಕ ಪುಟ್ಟ ಟೆಂಪಲ್ಗಳು ಸುಮಾರು ಇದೆ ಇಲ್ಲಿ. ಅಲ್ಲಿ ಮೇಲ್ಗಡೆ ಕಮ್ಮಿ ಅಂದರೂ 3-4 ಟೆಂಪಲ್ ಇತ್ತು. ನೋಡಿದೆ ಅಲ್ಲಿಂದ ಕೆಳಗಡೆ ಕಾಣಿಸುತ್ತೆ, ಬಟ್ ಅಲ್ಲಿ ಬಂದಮೇಲೆ ಅಷ್ಟು ಗೊತ್ತಾಗೋದಿಲ್ಲ. ಕೆಲವೊಬ್ರು ಅಲ್ಲಿ ಬಂದವ್ರು ನೋಡು ಬರೀ ಅಷ್ಟೇ ಅದು ಮಾತ್ರ ನೋಡ್ಬಿಟ್ಟು ಹೋಗ್ತಾರೆ. ಹೌದೌದು. ಬಟ್ ನೀವು ಬಂದಾಗ ಒಂದ್ಸತಿ ಮೇಲ್ಗಡೆ ಹೋಗಿ, ತುಂಬ ಚೆನ್ನಾಗಿದೆ ದೇವಸ್ಥಾನ ಮಾತ್ರ. ಆ್ಯಂಡ್ ಆ ಮುರುಗನ್ ಸ್ಟ್ಯಾಚ್ಯೂ ಬ್ಯಾಕ್ ಸೈಡ್ ಇದೆಯಲ್ಲ, ಈ ಮಳೆಗಾಲದಲ್ಲಿ ನೀರು ಬರುತ್ತೆ ಅಲ್ಲಿ. ಇವಾಗ ಸ್ವಲ್ಪ ನೀರು ಬೀಳ್ತಿತ್ತು, ಬಟ್ ಮಳೆಗಾಲದಲ್ಲಿ ನಮಗೆ ಇನ್ನೂ ನೀರು ಬರುತ್ತೆ. ನಾವು ಅಲ್ಲೇ ಬಂದಿದ್ರೆ ಆಗದ ಅಂತ. ಇರ್ಲಿ ಬಿಡು, ಕಾಲಿಗೆ ಸ್ವಲ್ಪ ಬಿಸಿ ತಟ್ಲಿ, ಪುನಃ ಶೂ ಹಾಕೊಳ್ತೀವಿ. ಹೌದು, ತಣ್ಣಗಾಗ್ಬಿಡ್ತದೆ. ಬಟ್ ಒಂದು 9 ಗಂಟೆವರೆಗೂ ಒಳ್ಳೆ ಚಳಿ ಇರ್ತದೆ ಇಲ್ಲಿ. ನಮ್ಮ ರೂಮ್ ಗ್ಲಾಸೇ ನಿಮ್ಗೆ ತೋರಿಸಿದ್ನಲ್ಲ, ಬೆವರು ಹಂಗೆ ಇಳಿತೈತೆ ಬೆಳಗ್ಗೆ. ನಾವು ರೈಡ್ ಮಾಡ್ಬಿಟ್ಟು ಬಂದು ಸ್ವಲ್ಪ ಸುಸ್ತಾಗಿದ್ವಿ, ಹಾಡ ಹೊಡ್ಲಿ ಮಾಡ್ಬಿಡುವ ಅಂತ ಮಾಡ್ಕೊಂಡ್ವಿ. ಮತ್ತೆ
ಓಕೆ ಗೈಸ್, ಈ ವಿಡಿಯೋನ ನಾವು ಇಲ್ಲಿಗೆ ಸದ್ಯಕ್ಕೆ ಎಂಡ್ ಮಾಡ್ತೀವಿ. ಹೆವಿ ಸುಡ್ತಾ ಉಂಟು. ಅಬ್ಬಾ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮಗೆ ಕೊಣ್ಣೂರು ಸೈಡ್ ಸಿಗ್ತೀನಿ. ಬಾಯ್ ಬಾಯ್ ಗಾಯ್ಸ್, ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್.